ಎಲ್ರಿಗೂ ನಮಸ್ಕಾರ. ನಾವಿವತ್ತು ಚಾಕ್ಲೇಟಲ್ಲಿ ಕೇಕ್ ಮಾಡೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಸಿಂಪಲಾಗಿ ಕೂಡ ಆಗುತ್ತೆ. ಬನ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಣ ಖರ್ಜೂರ ತೊಗೊಂಡಿದ್ದೀನಿ. ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಈಗ ಖರ್ಜೂರದ್ದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೀಜ ರಿಮೂವ್ ಮಾಡ್ಕೊಳ್ಳೋಣ. ಈಗ ಬೀಜ ಎಲ್ಲ ರಿಮೂವ್ ಮಾಡಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಬಿಸಿ ಹಾಲು ಹಾಕಿದ್ರೆ ಬೇಗ ನೆನೆಯುತ್ತೆ, ಸಣ್ಣದಾಗಿ ರುಬ್ಕೊಬೋದು ಅನ್ನೋ ಕಾರಣಕ್ಕೆ ಹಾಲನ್ನ ಬಿಸಿ ಮಾಡಿ ಹಾಕೊತಾ ಇದ್ದೀನಿ. ಅದನ್ನು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡೋಣ. ಹಾಗೆ ಅದು ಉಂಟ್ರೆ ನಮಗೆ ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಳಿಕ್ಕೆ ಸರಿಯಾಗುತ್ತೆ ಅಂತ. ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲ ಯೂಸ್ ಮಾಡ್ತಾ ಇರೋದು. ಈಗ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಆಗಿದೆ. ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಬೈ ಚಾನ್ಸ್ ಒಂದೊಂದು ಖರ್ಜೂರ ಹಾಗೆ ಉಳಿದಿದ್ರು ತೊಂದರೆ ಇಲ್ಲ, ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಬಟರ್ ತೊಗೊತಾ ಇದ್ದೀನಿ. ಬಟರ್ ಬೇಕಿದ್ದರೂ ಬಟರ್ ಯೂಸ್ ಮಾಡಿ, ಕುಕ್ಕಿಂಗ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ಫ್ಲೇವರಿಗಿರಲಿ ಅಂತ ಬಟರ್ ಹಾಕೊತಾ ಇದ್ದೀನಿ. ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಿಂಚ್ ಆಫ್ ಸಾಲ್ಟೆಡ್ ಇರುತ್ತೆ, ತೊಂದರೆ ಇಲ್ಲ. ನಾವು ಇದು ಸಾಲ್ಟೆಡ್ ಬಟರ್ ಯೂಸ್ ಮಾಡಲಿಲ್ಲ, ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕೋಬೇಕಾಗುತ್ತೆ. ಹಾಗಾಗಿ ನಾವೀಗ ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಒಂದೊಂದು ಸ್ವಲ್ಪ ಖರ್ಜೂರ ಉಳಿದಿದೆ, ಅದು ಹಾಗೆ ಇದ್ದರೂ ಬಾಯಿಗೆ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಬ್ರೂ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದನ್ನಾದರೂ ಯೂಸ್ ಮಾಡ್ಬೋದು ನೀವು, ಬಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿ. ಕೋಕೋ ಪೌಡರ್ ತೊಗೊತಾ ಇದ್ದೀನಿ ನಾನು. 1 ಕಪ್ಪಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಎಲ್ಲ ಜರ್ಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಜರ್ಡಿ ಮಾಡಿದ್ರೆ ನೀಟಾಗಿ ಬರುತ್ತೆ, ಫ್ಲಫಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಲಮ್ಸ್ ಎಲ್ಲ ಇರುತ್ತೆ ಇರೋಂಗೆ ರಿಮೂವ್ ಮಾಡ್ಕೊಳ್ಳೋಣ. ನೀಟಾಗಿ ಜರ್ಡಿ ಮಾಡ್ಕೊಬೇಕಾಗತ್ತೆ. ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ ಕೋಕೋ ಪೌಡ್ರು. ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೌಡರ್ನ ಸ್ವಲ್ಪ 3/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ 1/2 ಸ್ಪೂನ್ ತೊಗೊಂಡಿದ್ದೀನಿ. 3/4 ಸ್ಪೂನು ಬೇಕಿಂಗ್ ಪೌಡರು, 1/2 ಸ್ಪೂನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ. ಯಾವಾಗಲೂ ನಾವು ಕೇಕ್ನ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಯಾವಾಗಲೂ ಕ್ಲಾಕ್ ವೈಸೇ ಇರಬೇಕು, ಆವಾಗ ನೀಟಾಗಿ ಫ್ಲಫಿಯಾಗಿ ಬರುತ್ತೆ ಕೇಕು. ನೀವಿಲ್ಲಿ ನೋಡ್ತಿರ್ಬೋದು ನಾನು ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇದ್ದೀನಿ. ಈಗ ಮೈದಾನ ಜಡಿ ಮಾಡಿ ಇಟ್ಟಿದ್ದೆ. ನಾನಿಲ್ಲಿ ಮೈದಾನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ರವೆ ಕೂಡ ಯೂಸ್ ಮಾಡ್ಬೋದು, ಸೇಮ್ ಇದೇ ಪ್ರೊಸೀಜರಲ್ಲಿ ಚೆನ್ನಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಎಗ್ ಯೂಸ್ ಮಾಡ್ತಾ ಇಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿನ. ಒಂದೇ ಒಂದು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೊತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಒಂದೇ ಒಂದು ಗಂಟು ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೇಕಿದ್ದವರು ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ನಾನಿಲ್ಲಿ 1 ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಆಯಿಲ್ನೆಲ್ಲ ಹಾಕಿ ಸುತ್ತ ಇದು ಮಾಡಿ, ನಾವು ಇದ್ರ ಮೇಲೆ ಈಗ ನಾವು ಒಂದು ಸ್ವಲ್ಪ ಮೈದಾ ಅದು ಬರುತ್ತಲ್ಲ, ಮೈದಾ ಉದುರಿಸ್ಕೊಳ್ಳೋಣ ಪುಡಿನ. ಆವಾಗ ನಾವು ಕೇಕ್ನ ನೀಟಾಗಿ ರಿಮೂವ್ ಮಾಡಲಿಕ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಕೇಕ್ ತಳ ಹಿಡಿಯಲ್ಲ ಮತ್ತು ನಾವು ನೀಟಾಗಿ ತೆಗಿಬೋದು ಕೇಕ್ನ ಅನ್ನೋದಕ್ಕೋಸ್ಕರ. ನಾವು ಕೇಕ್ ಬ್ಯಾಟರ್ನ ಈಗ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಗಂಟಿಲ್ದೇ ಇರೋ ಹಾಗೆ. ಈ ಥರ ಒಂದು ಸಲ ಕುಟ್ಕೊಬೇಕಾಗತ್ತೆ. ಹಿಂಗೆ ಕುಟ್ಟೋದ್ರಿಂದ ಕೆಳಗೆ ಏನಾದರೂ ಲಂಪ್ಸ್ ಏನಾದರೂ ಇದ್ದರೆ, ಗಾಳಿ ಏನಾದರೂ ಇದ್ದರೆ ಅದು ಕೆಳಗೆ ನೀಟಾಗಿ ಸೆಟ್ಲಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬನ್ನಿ ಈಗ ಕೇಕ್ನ ಬಾಯ್ಲಿಗೆ ಇಡೋಣ. ನಾನು ಆ್ಯಕ್ಚುಲಿ ನೀರಿನಲ್ಲೇ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನೇನಿಲ್ಲಿ ಡ್ರೈಯಾಗಿ ಬಾಯ್ಲ್ ಮಾಡ್ತಿಲ್ಲ. ಅಂತಂದರೆ ಕುಕ್ಕರಲ್ಲಿ ನಾವು ಈ ಥರನೂ ಬಾಯ್ಲ್ ಮಾಡ್ಕೊಬೋದು, ಅಥವಾ ನೀರೆಲ್ಲ ತೆಗೆದು ಗ್ಯಾಸ್ಕೆಟ್ ಹಾಕ್ತೆ ವಿಷಲ್ ಹಾಕ್ತೆ ಕೂಡ ಬಾಯ್ಲ್ ಮಾಡ್ಕೊಬೋದು. ಬಟ್ ನಾನು ನಾರ್ಮಲ್ ಸ್ಟೀಮಲ್ಲೇ ಬಾಯ್ಲ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಅದಕ್ಕೆ ಸಿಂಬಿ ಬದಲಿಗೆ ಒಂದು ಪ್ಲೇಟ್ನ ಮಗ್ಚಿಡ್ತಾಯಿದ್ದೀನಿ ಕೆಳಗೆ.
ಈಗ ನಾವು ಕೇಕ್ನ ಬೇಕ್ ಮಾಡಲಿಕ್ಕೆ ಇಡೋಣ. ನೋಡಿ ಒಳಗಿಡ್ತಾ ಇದ್ದೀನಿ. ಈಗ ನಾವು ಇದನ್ನು 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿಸಿದ್ರೆ ಸೂಪರಾಗಿರೋ ಚಾಕ್ಲೇಟ್ ಕೇಕ್ ರೆಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಪ್ರತಿದಿನ ಹಾಕೋವಂಥ ವೀಡಿಯೋನು ನಿಮಗೆ ಅಪ್ಡೇಟ್ ಸಿಗುತ್ತೆ. 2 ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೂಪರಾಗಿ ಕೇಕ್ ರೆಡಿ ಆಗುತ್ತೆ. ವಿಷಲ್ ಆಗಿದೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಕೇಕ್ ರೆಡಿ. ಒಂದ್ಸಲ ಕಡ್ಡಿ ಹಾಕಿ ನೋಡಿ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಬಟ್ ನಾನು ಆಲ್ರೆಡಿ ನೋಡಿದ್ದೆ, ಬಾಯ್ಲ್ ಆಗಿದೆ ನೋಡಿ. ಸೂಪರಾಗಿ ಫ್ಲಫಿಯಾಗಿ ಕೇಕ್ ರೆಡಿಯಾಗಿದೆ ನೋಡಿ. ಈಸಿಯಾಗಿ ಕೇಕ್ನ ರಿಮೂವ್ ಮಾಡ್ಬೋದು ನೋಡಿ. ಬಾಯ್ಲ್ ಆಗಿದೆ ನೀಟಾಗಿ. ಆ ಥರ ಕಡ್ಡಿನ ಅಥವಾ ಏನಾದರೂ ಚಾಕುನ ಹಾಕಿ ಗೊತ್ತಾಗುತ್ತೆ ನಿಮಗೆ ಬಾಯ್ಲ್ ಆಗಿರೋದು. ಕೇಕ್ ಬೆಂದಿರೋ ಅಂಥದ್ದು ನೋಡಿ ಎಷ್ಟು ನೀಟಾಗಿ ಓಪನ್ ಆಗುತ್ತೆ. ಈಗ ಇಷ್ಟೇ. ಇದೇ ಕಾರಣಕ್ಕೆ ನಾನು ಕೆಳಗಡೆ ಮೈದಾ ಹಿಟ್ಟು ಹಾಕಿ ಅಂತ ಹೇಳಿದ್ದು. ಮೈದಾ ಹಿಟ್ಟನ್ನ ನೋಡಿ, ಸೂಪರಾಗಿರೋ ಕೇಕ್ ರೆಡಿ. ನಾನು ಇದ್ರ ಮೇಲೆ ಫ್ಲೇವರ್ಗೆ ಅಂತ ಚಾಕ್ಲೇಟ್ದು ಸಿರಪ್ ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಚಾಕೋಸ್ ಬೇಕಿದ್ರೂ ಹಾಕಿ ನೀವು ಡೆಕೋರೇಟ್ ಮಾಡ್ಕೊಬೋದು. ಸೂಪರಾಗಿರೋ ಕೇಕ್ ರೆಡಿ ಆಗುತ್ತೆ ಮನೆಯಲ್ಲೇ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ.